ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ದೃಢಭಕ್ತಿಯ ವರದಾನ ನೀನು, ನನ್ನ ಪ್ರಾಣದ ಪ್ರಾಣ ನೀನು. ಜೀವನದಾಯಿ ಹೂಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವು ನೀನು. ಒಡನಾಡುತ್ತಲೇ ಇರುವೆನು ನಾನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಬಾಬಾ ನಿನ್ನ ದಿವ್ಯ ಪ್ರೀತಿಯ ಜಗದಲ್ಲಿ ನಾ ಕಾಣೆನು. ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು. ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು, ಬೇರೆ ನನು ನಾ ಬಯಸೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವ ಕಾಣುವೆ. ನಿನ್ನ ಸ್ನೇಹದ ಸಂಗದಲ್ಲಿ ಮುದದಿ ಮಾತನಾಡುವೆ. ನಿನ್ನನ್ನು ಪಡೆದ ಭಾಗ್ಯವು ಎನಗೆ ಈ ಜಗವು ತೃಣ ಸಮಾನವು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. 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 ಓಂ ಶಾಂತಿ. ಇಂದಿನ ದಿನಾಂಕ 18/12/2023. ಮಧುರ ಮಕ್ಕಳೇ, ಆತ್ಮ ಮತ್ತು ಪರಮಾತ್ಮರ ಮಿಲನವೇ ಸತ್ಯ ಸತ್ಯ ಸಂಗಮ ಅಥವಾ ಕುಂಭಮೇಳವಾಗಿದೆ. ಈ ಮಿಲನದಿಂದಲೇ ನೀವು ಪಾವನರಾಗುವಿರಿ. ಇದರ ನೆನಪಾರ್ಥ ಅಲ್ಲಿ ಮೇಳ ಆಚರಿಸುತ್ತಾರೆ. ಪ್ರಶ್ನೆ: ನೀವು ಮಕ್ಕಳಲ್ಲಿ ಯಾವ ಮಾತಿನ ಬಗ್ಗೆ ಬಹಳ ತಿಳುವಳಿಕೆ ಇರಬೇಕಾಗಿದೆ? ಉತ್ತರ: ಜ್ಞಾನದ ಕೆಲವು ಸೂಕ್ಷ್ಮ ಮಾತುಗಳಿವೆ. ಅವುಗಳನ್ನು ತಿಳಿಸುವುದರಲ್ಲಿ ಬಹಳ ತಿಳುವಳಿಕೆ ಬೇಕಾಗಿದೆ. ಯುಕ್ತಿಯಿಂದ ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗವನ್ನು ಸಿದ್ಧ ಮಾಡಬೇಕಾಗಿದೆ. ಈ ರೀತಿ ತಿಳಿಸಬೇಕು: ಹೇಗೆ ಇಲಿಯು ತಣ್ಣಗೆ ಊದುತ್ತದೆ ಮತ್ತು ಕಚ್ಚುತ್ತದೆ, ಹೀಗೆ ಸೇವೆಯ ಯುಕ್ತಿಯನ್ನು ರಚಿಸಬೇಕಾಗಿದೆ. ಕುಂಭಮೇಳದಲ್ಲಿ ಪ್ರದರ್ಶನಿ ಹಾಕಿ ಅನೇಕ ಆತ್ಮರ ಕಲ್ಯಾಣ ಮಾಡಬೇಕಾಗಿದೆ. ಪತಿತರಿಂದ ಪಾವನರಾಗುವ ಯುಕ್ತಿ ತಿಳಿಸಬೇಕು. ಗೀತೆ: ಈ ಪಾಪದ ಪ್ರಪಂಚದಿಂದ
ಓಂ ಶಾಂತಿ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಪಾಪದ ಪ್ರಪಂಚಕ್ಕೆ ಕಲಿಯುಗಿ ಪತಿತ ಭ್ರಷ್ಟಾಚಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ ಮತ್ತು ನಂತರ ಪುಣ್ಯದ ಪ್ರಪಂಚಕ್ಕೆ ಸತ್ಯಯುಗಿ ಪಾವನ ಶ್ರೇಷ್ಠಾಚಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ. ಪರಮ ಆತ್ಮನೇ ಬಂದು ಪುಣ್ಯಾತ್ಮ, ಪವಿತ್ರಾತ್ಮ ಅಥವಾ ಪುಣ್ಯದ ಪ್ರಪಂಚವನ್ನು ಮಾಡುತ್ತಾರೆ. ಮನುಷ್ಯರು ಕರೆಯುತ್ತಾರೆ ಪತಿತ ಪಾವನ ತಂದೆಯನ್ನು, ಏಕೆಂದರೆ ತಾವು ಪಾವನರಲ್ಲ. ಒಂದು ವೇಳೆ ಪತಿತ ಪಾವನಿ ಗಂಗೆ ಅಥವಾ ತ್ರಿವೇಣಿ ಆಗಿದ್ದರೆ ಏಕೆ ಕರೆಯುತ್ತಿದ್ದರು? ಏ ಪತಿತ ಪಾವನ ಬನ್ನಿ ಎಂದು ಗಂಗಾ ಮತ್ತು ತ್ರಿವೇಣಿ ಎಂತೂ ಇದೆ, ಅದು ಇದ್ದೂ ಸಹ ಕರೆಯುತ್ತಿರುತ್ತಾರೆ. ಆದರೂ ಬುದ್ಧಿ ಪರಮಾತ್ಮನ ಕಡೆಯೇ ಹೋಗುತ್ತದೆ. ಪರಂಪಿತ ಪರಮಾತ್ಮ ಯಾರು ಜ್ಞಾನ ಸಾಗರ ಆಗಿದ್ದಾರೆ ಅವರು ಬರಬೇಕಾಗುತ್ತದೆ. ಕೇವಲ ಆತ್ಮ ಅಲ್ಲ, ಆದರೆ ಪವಿತ್ರ ಜೀವಾತ್ಮ ಎಂದು ಹೇಳಲಾಗುತ್ತದೆ. ಈಗ ಪಾವನ ಜೀವಾತ್ಮರಂತೂ ಯಾರೂ ಇಲ್ಲ. ಪತಿತ ಪಾವನ ತಂದೆ ಈ ಸಮಯದಲ್ಲೇ ಬರಬೇಕಾಗುವುದು. ಯಾವ ಸತ್ಯಯುಗಿ ಪಾವನ ಪ್ರಪಂಚದ ಸ್ಥಾಪನೆ ಮತ್ತು ಕಲಿಯುಗಿ ಪ್ರಪಂಚದ ವಿನಾಶ ಮಾಡಲು ಖಂಡಿತ ಸಂಗಮ ಯುಗದಲ್ಲೇ ಬರುತ್ತಾರೆ. ಸಂಗಮಕ್ಕೆ ಕುಂಭ ಎಂದು ಹೇಳಲಾಗುತ್ತದೆ. ತ್ರಿವೇಣಿಯ ಸಂಗಮ ಆಗಿದೆ, ಅದಕ್ಕೆ ಹೆಸರನ್ನು ಇಟ್ಟಿದ್ದಾರೆ ಕುಂಭ ಎಂದು ಹೇಳಲಾಗುತ್ತದೆ. 3 ನದಿಗಳು ಪರಸ್ಪರ ಸೇರುತ್ತವೆ. ವಾಸ್ತವದಲ್ಲಿ 2 ನದಿಗಳಿವೆ, 3ನೇ ನದಿ ಗುಪ್ತವಾಗಿದೆ ಎಂದು ಹೇಳಿಬಿಡುತ್ತಾರೆ. ಆಗಿದ್ದಲ್ಲಿ ಏನು ಈ ಕುಂಭ ಮೇಳದಲ್ಲಿ ಪತಿತ ಪಾವನನಂತೂ ಅವಶ್ಯವಾಗಿ ಬರಬೇಕಾಗುತ್ತದೆ. ಜ್ಞಾನಸಾಗರ ಅವರಾಗಿದ್ದಾರೆ. ಪತಿತ ಪ್ರಪಂಚವನ್ನು ಪಾವನ ಮಾಡುವುದು, ಕಲಿಯುಗವನ್ನು ಸತ್ಯಯುಗ ಮಾಡುವುದು ಇದು ಪರಂಪಿತ ಪರಮಾತ್ಮನದ್ದೇ ಕರ್ತವ್ಯವಾಗಿದೆ, ಮನುಷ್ಯರದ್ದಲ್ಲ. ಇದೆಲ್ಲ ಅಂಧಶ್ರದ್ಧೆಯಾಗಿದೆ. ಈಗ ಕುರುಡರಿಗೆ ಊರುಗೋಲಿನ ಅವಶ್ಯಕತೆ ಇದೆ. ಈಗ ನೀವು ಊರುಗೋಲಾಗಿರುವಿರಿ. ನಂಬರ್ ವಾರ್ ಪುರುಷಾರ್ಥದನುಸಾರ ಊರುಗೋಲುಗಳು ಭಿನ್ನ ಭಿನ್ನ ರೀತಿಯದ್ದಾಗಿರುತ್ತವೆ. ಕೇವಲ ಕೋಲುಗಳು 100 ರೂಪಾಯಿ ಕೇವಲ 2 ರೂಪಾಯಿಗಳಿಗೂ ಸಿಗುತ್ತವೆ. ಇದರಲ್ಲೂ ನಂಬರ್ ವಾರ್ ಇರುತ್ತೆ. ಕೆಲವರು ಬಹಳ ಸೇವಾದಾರಿಗಳಿದ್ದಾರೆ. ಯಾವಾಗ ಕಾಯಿಲೆಯಾಗುವಿರಿ ಆಗ ಸರ್ಜನ್ನನ್ನು ಕರೆಯಬೇಕಾಗುತ್ತದೆ. ಈಗ ಇದಾಗಿದೆ ಪತಿತ ಪ್ರಪಂಚ, ನೀವು ಪಾವನರಾಗುತ್ತಿರುವಿರಿ ಹೇಳಲಾಗುತ್ತದೆ. ಆತ್ಮ ಪರಮಾತ್ಮ ಬಹುಕಾಲ ಅಗಲಿ ಹೋಗಿದ್ದರು. ನಂತರ ಯಾವಾಗ ಪರಂಪಿತ ಪರಮಾತ್ಮ ಅನೇಕ ಆತ್ಮಗಳ ಮಧ್ಯೆ ಬರುತ್ತಾರೆ, ಅದಕ್ಕೆ ಹೇಳಲಾಗುತ್ತದೆ ಸಂಗಮದ ಕುಂಭ. ಮನುಷ್ಯರು ಕುಂಭದ ಮೇಳದಲ್ಲಿ ಬಹಳ ದಾನ ಮಾಡುತ್ತಾರೆ. ಸಾಧು ಸಂತರಿಗೆ ಮತ್ತು ಸರ್ಕಾರಕ್ಕೆ ಅಲ್ಲಿ ಸಂಪಾದನೆ ಆಗುತ್ತದೆ. ಇಲ್ಲಿ ನೀವು ತನು ಮನ ಧನ ಸಹಿತ ಎಲ್ಲವನ್ನೂ ಪತಿತ ಪಾವನ ತಂದೆಗೆ ದಾನ ಮಾಡಬೇಕಾಗುತ್ತದೆ. ನಂತರ ಅಲ್ಲಿ ನಿಮಗೆ ಭವಿಷ್ಯದಲ್ಲಿ ಸ್ವರ್ಗದ ಮಾಲೀಕರಾಗುವಿರಿ. ಅವರು ತ್ರಿವೇಣಿಯ ಹೆಸರಿನಿಂದ ಸಾಧು ಸಂತರಿಗೆ ದಾನವನ್ನು ಮಾಡುತ್ತಾರೆ. ವಾಸ್ತವದಲ್ಲಿ ಎಲ್ಲ ನದಿಗಳು ಬಂದು ಸಾಗರದಲ್ಲಿ ಸೇರುವುದಕ್ಕೆ ಸಂಗಮವೆಂದು ಹೇಳಲಾಗುತ್ತದೆ. ಅಲ್ಲಿ ಸಾಗರವೇ ಇಲ್ಲ, ಇಲ್ಲಿ ನದಿಗಳು ಪರಸ್ಪರ ಮಿಲನ ಮಾಡುತ್ತವೆ. ನದಿಗಳು ಮತ್ತು ಸಾಗರನ ಮಿಲನವನ್ನೇ ಸತ್ಯವಾದ ಮೇಳ ಎಂದು ಹೇಳಲಾಗುತ್ತದೆ. ಆದರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಇದರಲ್ಲಿ ಸರ್ಕಾರಕ್ಕೂ ರೈಲು, ಮೋಟಾರು ಗಾಡಿ, ಜಮೀನು ಮುಂತಾದವುಗಳಿಂದ ಬಹಳ ಸಂಪಾದನೆ ಆಗುತ್ತದೆ. ಆದರೆ ಇಲ್ಲಿ ಸಂಪಾದನೆಯ ಮೇಳ ಆಗುತ್ತದೆ. ಈ ಮಾತುಗಳನ್ನು ನೀವು ಮಕ್ಕಳು ತೀರ್ಮಾನಿಸಬಹುದು, ಏಕೆಂದರೆ ನೀವು ಈಶ್ವರಿಯ ಮತದ ಮೇಲಿರುವಿರಿ. ಅಂದರೆ ಕುಂಭಮೇಳದ ಅರ್ಥವನ್ನು ತೆಗೆಯಬೇಕಾಗಿದೆ. ಬಾಬಾ ಹೀಗೆ ಪ್ರಬಂಧ ಕೊಡುತ್ತಾರೆ. ಯಾರು ಬುದ್ಧಿವಂತ ಮಕ್ಕಳಿದ್ದಾರೆ ಅವರು ಇದರ ಬಗ್ಗೆ ಧ್ವನಿ ಎತ್ತಬೇಕಾಗಿದೆ. ಎಲ್ಲರಿಗಿಂತ ನಂಬರ್ 1 ಬುದ್ಧಿವಂತರು ಮೊಮ್ಮ ಆಗಿದ್ದಾರೆ.
ನಂತರ ಎರಡನೆಯವರು ಸಂಜೆಯ ಎಲ್ಲರಿಗೂ ಹಂಚಲು ಪಾಂಪ್ಲೆಟ್ಸ್ ಮಾಡಿಸಬೇಕಾಗಿದೆ. ಈ ತ್ರಿವೇಣಿ ಪತಿತ ಪಾವನಿ ಅಲ್ಲ. ಪತಿತ ಪಾವನನಂತೂ ಸರ್ವರ ಸದ್ಗತಿದಾತ ಶಿವಬಾಬಾ ಒಬ್ಬರೇ ಆಗಿದ್ದಾರೆ. ತ್ರಿವೇಣಿಯನ್ನಂತೂ ಸದ್ಗತಿದಾತ ಎಂದು ಹೇಳಲಾಗುವುದಿಲ್ಲ. ಇವು ನದಿಗಳಾಗಿವೆ. ಬರುವಂತಹ ಮಾತೇ ಇಲ್ಲ. ಪತಿತ ಪಾವನ ಬನ್ನಿ ಎಂದು ಆಡುತ್ತಾರೆ. ಬಂದು ಪಾವನ ಮಾಡಿ ಎಂದು ಈ ರೀತಿ ಪ್ಯಾಂಪ್ಲೆಟ್ಸ್ ಹೊರಡಿಸಬೇಕು. ಸಹೋದರ ಸಹೋದರಿಯರೇ, ಪತಿತ ಪಾವನ ಜ್ಞಾನಸಾಗರ ಪರಂಪಿತ ಪರಮಾತ್ಮನೋ ಅಥವಾ ಈ ನದಿಗಳೋ, ಇವುಗಳಂತೂ ಸದಾಕಾಲ ಇರುತ್ತವೆ. ಪರಮಾತ್ಮನನ್ನು ಬರಲು ಕರೆಯಬೇಕಾಗುತ್ತದೆ. ವಾಸ್ತವದಲ್ಲಿ ಪತಿತ ಪಾವನ ಒಬ್ಬ ಪರಮಾತ್ಮನೇ ಆಗಿದ್ದಾನೆ. ಆತ್ಮಗಳು ಮತ್ತು ಪರಮಾತ್ಮ ಬಹಳ ಕಾಲ ಅಗಲಿ ಹೋಗಿದ್ದರು. ಅದೇ ಸದ್ಗುರು ಬಂದು ಎಲ್ಲರಿಗೂ ಸದ್ಗತಿ ಕೊಟ್ಟು ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಜ್ಞಾನ ಸ್ನಾನವನ್ನು ವಾಸ್ತವದಲ್ಲಿ ಪರಂಪಿತ ಪರಮಾತ್ಮನಿಂದ ಮಾಡಬೇಕಾಗಿದೆ. ಪಾವನ ಪ್ರಪಂಚದ ಸ್ಥಾಪನೆಯನ್ನು ಪರಂಪಿತ ಪರಮಾತ್ಮ ಮಾಡಿಸುತ್ತಾರೆ. ನೀವು ಅವರನ್ನು ತಿಳಿದುಕೊಂಡಿಲ್ಲ. ಭಾರತ ಯಾವಾಗ ಶ್ರೇಷ್ಠಾಚಾರಿಯಾಗಿತ್ತೋ ಆಗ ಅದರಲ್ಲಿ ದೇಹಿ ಅಭಿಮಾನಿ ದೇವತೆಗಳು ಇರುತ್ತಿದ್ದರು. ಅದನ್ನು ಶಿವಾಲಯವೆಂದು ಹೇಳಲಾಗುತ್ತದೆ. ಈಗ ಕುಂಭಮೇಳದಲ್ಲಿ ತಿಳಿಸಲು ಮಕ್ಕಳು ಹೋಗಿ ಪ್ರದರ್ಶನಿಯನ್ನು ಹಾಕಬೇಕು, ತಿಳಿಸಬೇಕು. ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ. ಅವರು ತಿಳಿಸುತ್ತಾರೆ, ನಾನು ಇಂತಹ ಸಮಯದಲ್ಲಿ ಬರುತ್ತೇನೆ. ಯಾರನ್ನು ಪತಿತರಿಂದ ಪಾವನ ಮಾಡಬೇಕಾಗುವುದೋ ಆದ್ದರಿಂದ ಪ್ರತಿಜ್ಞೆ ಮಾಡಬೇಕಾಗುತ್ತದೆ. ರಕ್ಷಾಬಂಧನದ ಸಂಬಂಧ ಭಗವಂತನ ಜೊತೆ ತೋರಿಸುತ್ತಾರೆಯೇ ವಿನಃ ಸಾಧು ಸಂತರ ಜೊತೆ ಅಲ್ಲ. ಪ್ರತಿಜ್ಞೆ ಪರಂಪಿತ ಪರಮಾತ್ಮನ ಜೊತೆ ಮಾಡಲಾಗುತ್ತದೆಯೇ ವಿನಃ ತ್ರಿವೇಣಿ ಸಂಗಮದ ಜೊತೆ ಅಲ್ಲ. ಏ ಬಾಬಾ, ನಾವು ತಮ್ಮ ಶ್ರೀಮತದಂತೆ ಪಾವನರಾಗುವ ಪ್ರತಿಜ್ಞೆ ಮಾಡುತ್ತೇವೆ. ತಂದೆಯು ಹೇಳುತ್ತಾರೆ, ನಾನು ನಿಮ್ಮನ್ನು ಪಾವನ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತೇನೆ. ಇದು ಬಾಬಾರವರ ಸೂಚನೆಯಾಗಿದೆ. ಇದರಲ್ಲಿ ಸೇವೆ ಮಾಡುವವರು ಬಹಳ ತೀಕ್ಷ್ಣವಾಗಿರಬೇಕು. ಚಿತ್ರಗಳನ್ನು ಬೇರೆ ಮಾಡಿಸಬೇಕು. ಇದಕ್ಕಾಗಿ ದೊಡ್ಡ ಮಂಟಪಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಿಮ್ಮ ಶತ್ರುಗಳು ಬಹಳಷ್ಟು ಜನ ಬರುತ್ತಾರೆ. ಕೆಲವೊಮ್ಮೆ ಬೆಂಕಿ ಹಚ್ಚುವಲ್ಲೂ ಹಿಂದೆ ನೋಡುವುದಿಲ್ಲ. ಯಾರಿಗಾದರೂ ಜಗಳ ಆಡಬೇಕೆನ್ನಿಸಿದರೆ ಬೈಗಳು ಹಾಕಲು ತೊಡಗುತ್ತಾರೆ. ನೀವಂತೂ ನಿರಹಂಕಾರಿಗಳಾಗಿ ಶಾಂತಿಯಿಂದ ಇರಬೇಕಾಗಿದೆ. ಬ್ರಹ್ಮ ಕುಮಾರಿಯರಂತೂ ಪ್ರಸಿದ್ಧಿಯಾಗಿರುವಿರಿ. ಪಾಂಪ್ಲೆಟ್ಸ್ಗಳನ್ನು ಅವಶ್ಯವಾಗಿ ಹಂಚಬೇಕು. ಕುಂಭಮೇಳ ಬಹಳ ಮಹತ್ವಿಕೆಯನ್ನು ಪಡೆದಿದೆ. ವಾಸ್ತವದಲ್ಲಿ ಮಹತ್ವ ಈಗಿನ ಸಮಯದ್ದಾಗಿದೆ. ಇದು ಸಹ ಡ್ರಾಮಾದ ಆಟವಾಗಿದೆ. ಅಲ್ಲಿಂದಲೂ ಸಹ ಯಾರದ್ದಾದರೂ ಕಲ್ಯಾಣ ಆಗಬಹುದು. ಆದರೆ ಪರಿಶ್ರಮ ಎನಿಸುತ್ತದೆ. ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವಲ್ಲಿ ಪರಿಶ್ರಮವಿದೆ. ಕುಂಭಮೇಳದಲ್ಲಿ ಪ್ರದರ್ಶನಿ ಮಾಡಲು ಸಹ ಸಾಹಸ ಬೇಕಾಗಿದೆ. ಯಾರಾದರೂ ಪರಿಚಯದವರಿದ್ದರೆ ಯಾವುದೇ ವಿಘ್ನ ಎದುರಾಗುವುದಿಲ್ಲ. ಪತಿತ ಪಾವನ ಯಾರು ಎನ್ನುವುದನ್ನು ಸಿದ್ಧ ಮಾಡಬೇಕಾಗಿದೆ. ಮನುಷ್ಯ ಪಾವನ ಪ್ರಪಂಚ ಸ್ವರ್ಗ ನೆನಪನ್ನು ಮಾಡುತ್ತಾರೆ. ಯಾರಾದರೂ ಸತ್ತರೆ ಹೇಳುತ್ತಾರೆ, ಇಂಥವರು ಸ್ವರ್ಗವಾಸಿಗಳಾದರು ಎಂದು. ಅಲ್ಲಿ ಬಹಳ ರುಚಿಕರವಾದ ಆಹಾರವಿರುತ್ತದೆ. ಅಲ್ಲಿಂದ ಮತ್ತೆ ಇಲ್ಲಿ ಕರೆದು ಏಕೆ ತಿನ್ನಿಸುವಿರಿ? ನೀವು ಶ್ರೀನಾಥನ ಮಂದಿರದಲ್ಲಿ ನೋಡಿದರೆ ಎಷ್ಟು ಉತ್ತಮ ಆಹಾರ ತಯಾರಿಸುತ್ತಾರೆ. ಈಗ ಶ್ರೀನಾಥಪುರಿ ಮತ್ತು ಜಗನ್ನಾಥಪುರಿ ವಾಸ್ತವದಲ್ಲಿ ಒಂದೇ ಮಾತಾಗಿದೆ. ಆದರೆ ಅಲ್ಲಿ ಶ್ರೀನಾಥ ದ್ವಾರೆಯಲ್ಲಿ ನೋಡಿದರೆ ಬಹಳ ವೈಭವ ಆಚರಿಸುತ್ತಾರೆ ಮತ್ತು ಜಗನ್ನಾಥಪುರಿಯಲ್ಲಿ ಕೇವಲ ಸಪ್ಪೆ ಅನ್ನದ ಭೋಗ ಇಡಲಾಗುತ್ತದೆ. ತುಪ್ಪ ಮುಂತಾದವುಗಳು ಏನೂ ಇರುವುದಿಲ್ಲ. ಈ ವ್ಯತ್ಯಾಸ ತೋರಿಸುತ್ತದೆ. ಸುಂದರವಾಗಿದ್ದರೆ ರುಚಿಕರವಾದ ಅನ್ನ ಮತ್ತು ಕಪ್ಪಾಗಿದ್ದರೆ ಒಣಸಪ್ಪೆ ಅನ್ನ. ರಹಸ್ಯ ಬಹಳ ಚೆನ್ನಾಗಿದೆ.
ರಹಸ್ಯ ಬಹಳ ಚೆನ್ನಾಗಿದೆ. ಇದನ್ನು ತಂದೆ ಕುಳಿತು ತಿಳಿಸುತ್ತಾರೆ. ಶ್ರೀನಾಥ ದ್ವಾರದಲ್ಲಿ ಇಷ್ಟೊಂದು ಭೋಗ ಇಡುತ್ತಾರೆ. ಅದನ್ನು ನಂತರ ಅಲ್ಲಿನ ಪೂಜಾರಿಗಳು ಅಂಗಡಿಗಳಿಗೆ ಕೂಡ ಮಾರುತ್ತಾರೆ. ಅವರ ಸಂಪಾದನೆಗೆ ಮೂಲ ಆಧಾರ ಕೂಡ ಇದಾಗಿದೆ. ಅಲ್ಲಿಂದ ಉಚಿತವಾಗಿ ಸಿಗುತ್ತೆ, ಆದರೆ ಅದರಿಂದ ಸಂಪಾದನೆ ಮಾಡಿಕೊಳ್ಳುತ್ತಾರೆ. ಅಂದರೆ ನೋಡಿ ಎಷ್ಟು ಅಂಧಶ್ರದ್ಧೆಯ ಮಾತಾಗಿದೆ. ಇದಾಗಿದೆ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಸದ್ಗತಿಯ ಮಾರ್ಗವಾಗಿದೆ. ಗಂಗಾ ಸ್ನಾನದಿಂದ ಸದ್ಗತಿಯಂತೂ ಸಿಗುವುದಿಲ್ಲ. ಬಹಳ ಯುಕ್ತಿಯಿಂದ ತಿಳಿಸಬೇಕಿದೆ. ಯಾವ ರೀತಿ ಇಲ್ಲಿ ತಣ್ಣಗೆ ಊದಿ ನಂತರ ಕಚ್ಚುತ್ತದೆ, ಹಾಗೆ ತಿಳಿಯಲು ಮತ್ತು ನಂತರ ತಿಳಿಸಲು ಬಹಳ ತಿಳುವಳಿಕೆ ಇರಬೇಕಾಗಿದೆ. ಎಷ್ಟು ನಾಜೂಕಾದ ಮಾತಾಗಿದೆ. ಮನುಷ್ಯರು ಹೇಳುತ್ತಾರೆ, ಏ ಪರಂಪಿತ ಪರಮಾತ್ಮ, ನಿಮ್ಮ ಗತಿಮತಿ ನೀವೇ ತಿಳಿದಿರುವಿರಿ. ಇದರ ಅರ್ಥ ಇದೇ ಆಗಿದೆ, ನಮಗೆ ಏನೂ ತಿಳಿದಿಲ್ಲ ಎಂದು. ನಿಮ್ಮ ಶ್ರೀಮತದಿಂದ ಏನು ಸದ್ಗತಿ ದೊರಕುತ್ತದೆ ಅದನ್ನು ನೀವೇ ಮಾಡಲು ಸಾಧ್ಯ ವಿನಃ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಸರ್ವರ ಸದ್ಗತಿದಾತ ಒಬ್ಬರೇ ಆಗಿದ್ದಾರೆ. ಸರ್ವ ಎನ್ನುವ ಅಕ್ಷರ ಖಂಡಿತ ಹಾಕಬೇಕು. ಬಹಳಷ್ಟು ತಿಳಿಸಲಾಗುತ್ತದೆ, ಆದರೆ ತಿಳಿದುಕೊಳ್ಳುವಂಥವರು ಬಹಳ ಕಡಿಮೆ ಜನ ಇದ್ದಾರೆ. ಪ್ರಜೆಗಳಂತೂ ಬಹಳಷ್ಟು ತಯಾರಾಗುತ್ತಿರುತ್ತಾರೆ. ಮನುಷ್ಯ ಭಗವಂತನ ಹೆಸರಿನಲ್ಲಿ ಅನೇಕ ದಾನ ಪುಣ್ಯ ಮಾಡುತ್ತಾನೆ. ಅದು ಒಂದು ಜನ್ಮಕ್ಕಾಗಿ ಫಲ ಸಿಕ್ಕಿಬಿಡುತ್ತದೆ. ಇಲ್ಲಿ ನಿಮಗೆ 21 ಜನ್ಮಗಳಿಗೆ ಸಿಗುತ್ತದೆ. ಈಶ್ವರಾರ್ಥವಾಗಿ ದಾನ ಮಾಡುವುದರಿಂದ ಶಕ್ತಿ ಸಿಗುತ್ತದೆ. ಇಲ್ಲಿ ಈಶ್ವರನನ್ನೇ ತಿಳಿಯದೇ ಇರುವುದರಿಂದ ಶಕ್ತಿಯೇ ಇಲ್ಲವಾಗಿದೆ. ಹಿಂದೂಗಳ ಗುರು ಗೋಸಾಯಿಗಳು ಬಹಳಷ್ಟಿದ್ದಾರೆ. ಕ್ರಿಶ್ಚಿಯನರಿಗೆ ನೋಡಿದರೆ ಒಬ್ಬರಿದ್ದಾರೆ. ಒಬ್ಬರಿಗೆ ಎಷ್ಟು ಮಾನ್ಯತೆ ಇದೆ. ಧರ್ಮವು ಒಂದು ಶಕ್ತಿಯಾಗಿದೆ ಎಂದು ಹೇಳುತ್ತಾರೆ. ಈಗ ನೀವು ಈ ಧರ್ಮವನ್ನು ತಿಳಿದುಕೊಳ್ಳುವುದರಿಂದ ಎಷ್ಟು ಶಕ್ತಿ ಸಿಗುತ್ತದೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಎಲ್ಲರಿಗೂ ಇದೇ ವಶೀಕರಣ ಮಂತ್ರವನ್ನು ನೀಡಿ. ಮಕ್ಕಳಿಗೆ ತಂದೆ ಹೇಳುತ್ತಾರೆ, ನೀವು ಎಲ್ಲಿಂದ ಬಂದಿರಿ. ಅದನ್ನು ನೆನಪು ಮಾಡುವುದರಿಂದ ಅಂತಮತಿ ಸೋಗತಿಯಾಗಿ ಬಿಡುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದಲೇ ಪಾವನರಾಗಬಲ್ಲಿರಿ. ಪಾಪ ಭಸ್ಮವಾಗುವುದು. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಯಾವುದರಿಂದ? ಇಡೀ ಚಕ್ರ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ದೇಹದ ಸರ್ವ ಸಂಬಂಧಗಳಿಂದ ಬುದ್ಧಿಯನ್ನು ತೆಗೆದು ತಂದೆಯ ಜೊತೆ ಜೋಡಿಸುವ ಪುರುಷಾರ್ಥ ಮಾಡಬೇಕಾಗಿದೆ. ಅದರಿಂದ ನಂತರ ಅಂತಿಮ ಸಮಯದಲ್ಲೂ ಅದೇ ನೆನಪಿಗೆ ಬರುತ್ತದೆ ಮತ್ತು ಬೇರೆ ಏನೇ ನೆನಪಿಗೆ ಬಂದರೂ ಶಿಕ್ಷೆ ತಿನ್ನಬೇಕಾಗುತ್ತದೆ ಮತ್ತು ಪದವಿಯು ಕಡಿಮೆಯಾಗುತ್ತದೆ. ಆದ್ದರಿಂದ ವಾಸ್ತವದಲ್ಲಿ ಕುಂಭಕಲ್ಪದ ಸಂಗಮಕ್ಕೆ ಹೇಳಲಾಗುತ್ತದೆ. ಯಾವಾಗ ಆತ್ಮಗಳು ಮತ್ತು ಪರಮಾತ್ಮ ಸೇರುತ್ತಾರೆ ಆಗ ಪರಮಾತ್ಮನೇ ಬಂದು ರಾಜಯೋಗ ಕಲಿಸುತ್ತಾರೆ. ಅವರು ಪುನರ್ಜನ್ಮರಹಿತ ಆಗಿದ್ದಾರೆ. ಆದರೆ ಮಕ್ಕಳು ತಿಳಿಯುವುದಿಲ್ಲ. ಶ್ರೀಮತದ ಮೇಲೆ ನಡೆಯದೇ ಹೋದರೆ ನೌಕೆ ಹೇಗೆ ಪಾರಾಗುತ್ತದೆ? ನೌಕೆ ಪಾರಾಗುವುದು ಎಂದರೆ ರಾಜ್ಯಭಾಗ್ಯ ಪದವಿಯನ್ನು ಪಡೆಯುವುದು. ಶ್ರೀಮತದಿಂದಲೇ ರಾಜ್ಯಭಾಗ್ಯ ಸಿಗುತ್ತದೆ. ಶ್ರೀಮತದಂತೆ ನಡೆಯದೇ ಹೋದರೆ ಕೊನೆಯಲ್ಲಿ ಎಲ್ಲ ಮುಗಿದು ಹೋಗಿಬಿಡುತ್ತೆ. ಯಾರ ಆತ್ಮ ದೀಪ ಬೆಳಗುತ್ತಿರುತ್ತದೆ ಅಂತಹ ಸಜನಿಯರೇ ಜೊತೆಯಲ್ಲಿ ಹೋಗಲು ಸಾಧ್ಯ. ಯಾರ ದೀಪ ಆರಿ ಹೋಗಿರುತ್ತೆ ಅವರು ಜೊತೆಯಲ್ಲಿ ಹೋಗಲು ಸಾಧ್ಯವಿಲ್ಲ. ಅನನ್ಯ ಮಕ್ಕಳೇ ಹೋಗುತ್ತಾರೆ. ಬಾಕಿ ಎಲ್ಲರೂ ನಂಬರ್ ವಾರ್ ಹಿಂದೆ ಬರುತ್ತಾರೆ. ಆದರೆ ಪವಿತ್ರರಂತೂ ಎಲ್ಲರೂ ಆಗುತ್ತಾರೆ. ಎಲ್ಲ ಆತ್ಮರೂ ಒಂದೇ ತರಹ ಶಕ್ತಿಶಾಲಿಯಾಗಿರಲು ಸಾಧ್ಯವಿಲ್ಲ. ಪ್ರತಿಯೊಂದು ಆತ್ಮದ ಪಾತ್ರ ತನ್ನದೇ ಆಗಿದೆ. ಒಂದೇ ರೀತಿಯ ಪದವಿಯೂ ಸಿಗುವುದಿಲ್ಲ. ಅಂತ್ಯದಲ್ಲಿ ಎಲ್ಲರ ಪಾತ್ರ ಸ್ಪಷ್ಟವಾಗಿ ಬಿಡುತ್ತೆ. ವೃಕ್ಷ ಎಷ್ಟು ದೊಡ್ಡದಾಗಿದೆ, ಎಷ್ಟು ಮನುಷ್ಯರಿದ್ದಾರೆ. ಮುಖ್ಯವಾಗಿ ದೊಡ್ಡ ದೊಡ್ಡ ರೆಂಬೆ ಕೊಂಬೆಗಳು ಮಾತ್ರ ಕಂಡುಬರುತ್ತವೆ. ಅಡಿಪಾಯ ಮುಖ್ಯವಾಗಿದೆ. ಉಳಿದಂತೆ ಎಲ್ಲ ಆಮೇಲೆ ಬರುತ್ತಾರೆ. ಅವರಲ್ಲಿ ಶಕ್ತಿ ಕಡಿಮೆ ಇರುತ್ತದೆ. ಸ್ವರ್ಗದಲ್ಲಿ ಎಲ್ಲರೂ ಬರಲು ಸಾಧ್ಯವಿಲ್ಲ. ಭಾರತವೇ ಸ್ವರ್ಗವಾಗಿತ್ತು. ಈಗಲ್ಲ ಭಾರತದ ಬದಲು ಜಪಾನ್ ಕಂಡ ಸ್ವರ್ಗವಾಗಿ ಬಿಡುವುದು ಎಂದು. ಈ ರೀತಿ ಆಗಲು ಸಾಧ್ಯವಿಲ್ಲ
ಒಳ್ಳೆಯದು. ಮಧುರಾತಿ ಮಧುರ ಬಾಪ್ತಾದ ಮತ್ತು ಮಾತಾಪಿತರ ಮುದ್ದಿನ ಅಗಲಿ ಹೋಗಿ ಸಿಕ್ಕಿರುವ ಜ್ಞಾನ ನಕ್ಷತ್ರ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ರಾತ್ರಿ ಕ್ಲಾಸ್ 24/4/68. ಮಕ್ಕಳಿಗೆ ತಿಳಿಸಲಾಗಿದೆ ಮತ್ತು ಧರ್ಮ ಸ್ಥಾಪಕರು ಯಾರದೇ ಕಲ್ಯಾಣ ಮಾಡಲು ಸಾಧ್ಯವಿಲ್ಲ. ಅವರು ಬರುತ್ತಾರೆ ಮತ್ತು ಎಲ್ಲರನ್ನೂ ಕರೆದು ತರುತ್ತಾರೆ. ಯಾರು ಮುಕ್ತಿ ನೀಡಿ ಮಾರ್ಗದರ್ಶನ ಮಾಡುತ್ತಾರೆ ಅದರ ಗಾಯನವಿದೆ. ಅವರು ಭಾರತದಲ್ಲೇ ಬರುತ್ತಾರೆ ಅಂದಾಗ ಭಾರತವೇ ಎಲ್ಲದಕ್ಕಿಂತ ಶ್ರೇಷ್ಠ ದೇಶವಾಗಿದೆ. ಭಾರತವನ್ನು ಬಹಳ ಮಹಿಮೆ ಮಾಡಬೇಕಾಗಿದೆ. ತಂದೆಯೇ ಬಂದು ಸರ್ವರ ಸದ್ಗತಿ ಮಾಡುತ್ತಾರೆ. ಆಗಲೇ ಶಾಂತಿ ನೆಲೆಸುತ್ತದೆ. ವಿಶ್ವದಲ್ಲಿ ಶಾಂತಿ ಇತ್ತು ಸೃಷ್ಟಿಯ ಆದಿಯಲ್ಲಿ. ಸ್ವರ್ಗದಲ್ಲಿ ಒಂದೇ ಧರ್ಮವಿತ್ತು, ಈಗ ಅನೇಕ ಧರ್ಮವಿದೆ. ತಂದೆಯೇ ಬಂದು ಶಾಂತಿ ಸ್ಥಾಪನೆ ಮಾಡುತ್ತಾರೆ. ಕಲ್ಪದ ಹಿಂದಿನಂತೆ ಮಾಡುತ್ತಾರೆ. ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ, ಅದರಿಂದ ವಿಚಾರ ಸಾಗರ ಮಂಥನ ನಡೆಯುತ್ತದೆ, ಬೇರೆ ಯಾರದ್ದೂ ನಡೆಯುವುದಿಲ್ಲ. ಇದನ್ನು ನೀವು ತಿಳಿದಿರುವಿರಿ. ದೇಹ ಅಭಿಮಾನದ ಕಾರಣ ದೇಹವನ್ನೇ ಪೂಜಿಸುತ್ತಾರೆ. ಆತ್ಮ ಪುನರ್ಜನ್ಮವಂತೂ ಅವಶ್ಯವಾಗಿ ಇಲ್ಲೇ ಪಡೆಯುತ್ತಾರೆ ತಾನೆ. ಈಗ ನೀವು ತಿಳಿದಿರುವಿರಿ, ಪಾವನರಂತೂ ಒಬ್ಬರೇ ಇದ್ದಾರೆ. ತಂದೆಯೇ ಗುಪ್ತ ಜ್ಞಾನವನ್ನು ನೀಡುತ್ತಾರೆ. ಅದರಿಂದ ಎಲ್ಲರ ಸದ್ಗತಿಯಾಗಿ ಬಿಡುತ್ತದೆ. ಉಳಿದಂತೆ ಹನುಮಾನ್, ಗಣೇಶ ಮುಂತಾದಂತೆ ಯಾರೂ ಇರುವುದಿಲ್ಲ. ಇವರಿಗೆಲ್ಲ ಪೂಜಾರಿಗಳೆಂದು ಹೇಳಲಾಗುತ್ತದೆ. ಒಳ್ಳೆಯದು. ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ಅಥವಾ ದಾದಾರವರ ನೆನಪು, ಪ್ರೀತಿ, ಶುಭರಾತ್ರಿ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ದೇಹದ ಸರ್ವ ಸಂಬಂಧಗಳಿಂದ ಬುದ್ಧಿಯೋಗ ತೆಗೆದು ಒಬ್ಬ ತಂದೆಯ ಜೊತೆ ಬುದ್ಧಿಯನ್ನು ಜೋಡಿಸಬೇಕಾಗಿದೆ. ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ವಿನಃ ಬೇರೆ ಯಾರದ್ದೇ ನೆನಪು ಬರಬಾರದು. ನಿರಹಂಕಾರಿಗಳಾಗಿ ಶಾಂತಿಯಲ್ಲಿರುತ್ತಾ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಪರಿಶ್ರಮ ಪಡಬೇಕಾಗಿದೆ. ಶ್ರೀಮತದಂತೆ ಅಂಧರಿಗೆ ಊರುಗೋಲಾಗಬೇಕು. ಪಾವನರಾಗಿ ಪಾವನ ಮಾಡಬೇಕಾಗಿದೆ. ವರದಾನ. ಸಮರ್ಥ ಸಂಕಲ್ಪಗಳ ಮೂಲಕ ಜಮಾದ ಖಾತೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಪವಿತ್ರ ಹಂಸಭವ. ಹೇಗೆ ಹಂಸವು ಕಲ್ಲು ಮತ್ತು ರತ್ನವನ್ನು ಬೇರೆ ಮಾಡುತ್ತದೆ, ಹಾಗೆಯೇ ತಾವು ಪವಿತ್ರ ಹಂಸಗಳು ಅರ್ಥಾತ್ ಸಮರ್ಥ ಮತ್ತು ವ್ಯರ್ಥವನ್ನು ಪರಿಶೀಲಿಸುವವರು. ಹೇಗೆ ಹಂಸವು ಎಂದಿಗೂ ಸಹ ಕಲ್ಲನ್ನು ಆರಿಸಿಕೊಳ್ಳುವುದಿಲ್ಲ, ಬೇರೆ ಮಾಡಿಬಿಡುತ್ತದೆ, ಬಿಟ್ಟು ಬಿಡುತ್ತದೆ, ಗ್ರಹಿಸುವುದಿಲ್ಲ. ಹಾಗೆಯೇ ತಾವು ಪವಿತ್ರ ಹಂಸಗಳು ವ್ಯರ್ಥವನ್ನು ಬಿಟ್ಟು ಸಮರ್ಥ ಸಂಕಲ್ಪಗಳನ್ನು ಧಾರಣೆ ಮಾಡುತ್ತೀರಿ. ವ್ಯರ್ಥವಂತೂ ಬಹಳ ಸಮಯದಿಂದ ಕೇಳಿದ್ದೀರಿ, ಹೇಳಿದ್ದೀರಿ, ಮಾಡಿದ್ದೀರಿ. ಆದರೆ ಅದರ ಪರಿಣಾಮದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳಲಾಯಿತು. ಈಗ ಕಳೆಯುವವರಲ್ಲ, ಜಮಾದ ಖಾತೆಯನ್ನು ಹೆಚ್ಚಿಸುವವರಾಗಿದ್ದೀರಿ. ಸ್ಲೋಗನ್. ಸ್ವಯಂವನ್ನು ಈಶ್ವರೀಯ ಮರ್ಯಾದೆಗಳ ಕಂಕಣದಲ್ಲಿ ಬಂಧಿಸಿ ಬಿಡುತ್ತೀರೆಂದರೆ ಸರ್ವ ಬಂಧನಗಳು ಸಮಾಪ್ತಿಯಾಗಿ ಬಿಡುತ್ತದೆ. ಒಳ್ಳೆಯದು. ಓಂ ಶಾಂತಿ.